ಚಿನ್ನದ ಪುಡಿ ಸಾಗಿಸ್ತಾ ಸಿಕ್ಕಿಬಿದ್ದ ಕಿಡಿಗೇಡಿಗಳು. ಬಗೆದಷ್ಟು ಬಯಲಾಗ್ತದೆ ಕೊಪ್ಪಳ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಕ್ರಮ. ಬಾಳೆಹಣ್ಣು ತಿನ್ನಂಗಿಲ್ಲ ಹುಷಾರ್. ಈ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ನಲ್ಲಿ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 260 ಗ್ರಾಂ ಚಿನ್ನದ ಪುಡಿಯೊಂದಿಗೆ ಇಬ್ಬರು ವ್ಯಕ್ತಿಗಳು ಸಿಕ್ಕಿಬಿದ್ದಿದ್ದಾರೆ. ಬೆಂಗಳೂರಿನಿಂದ ಅಹಮದಾಬಾದ್ಗೆ ಪ್ಯಾಂಟ್ನಲ್ಲಿ ಚಿನ್ನದ ಪುಡಿ ಸಾಗಿಸ್ತಾ ಇದ್ದ ವೇಳೆ ಸಿಐಎಸ್ಎಫ್ ಸಿಬ್ಬಂದಿ ವಶಕ್ಕೆ ಪಡೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮನೆಗಳ್ಳತನ ಮಾಡಿದ ಇಬ್ಬರು ಅಪ್ರಾಪ್ತರನ್ನ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ಗ್ರಾಮೀಣ ಪೊಲೀಸರು ಬಂಧಿಸಿದ್ದಾರೆ. 6.89 ಲಕ್ಷ ಮೌಲ್ಯದ ಚಿನ್ನಾಭರಣ ಜಪ್ತಿ ಮಾಡಿದ್ದಾರೆ. ತಡಸ ಗ್ರಾಮದಲ್ಲಿ ಆಗಸ್ಟ್ 17ರಂದು ಮನೆಗಳ್ಳತನ ನಡೆದಿತ್ತು. ಕೊಪ್ಪಳದ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮ ಬಗೆದಷ್ಟು ಬಯಲಾಗ್ತಾ ಇದೆ. 20ಕ್ಕೂ ಹೆಚ್ಚು ಅಕೌಂಟ್ಗಳಿಗೆ 2 ಕೋಟಿಗೂ ಅಧಿಕ ಹಣ ವರ್ಗಾವಣೆಯಾಗಿದ್ದು ಬಯಲಾಗಿದೆ. ಪ್ರಾಧಿಕಾರದ ಅಕೌಂಟ್ನಿಂದಲೇ ಹಣ ವರ್ಗಾವಣೆಯಾಗಿರುವ ದಾಖಲೆಗಳು TV9ಗೆ ಲಭ್ಯ ಆಗಿದೆ. 2023ರಿಂದ ನಗರಾಭಿವೃದ್ಧಿ ಪ್ರಾಧಿಕಾರದ ಹಣ ವರ್ಗಾವಣೆಯಾಗಿದೆ. ಹೊರಗುತ್ತಿಗೆ ನೌಕರ ರವೀಂದ್ರ ಕುಮಾರ್ ಖಾತೆಗೆ 15 ಲಕ್ಷಕ್ಕೂ ಹೆಚ್ಚು ಹಣ ವರ್ಗಾವಣೆಯಾಗಿದ್ದು ಬಯಲಾಗಿದೆ. ಉಡುಪಿಯಲ್ಲಿ ಬಾಳೆಕಾಯಿ ಹಣ್ಣಾಗಿಸಲು ಕೃತಕ ಬಣ್ಣ, ರಾಸಾಯನಿಕಗಳನ್ನು ಬಳಕೆ ಮಾಡ್ತಿರೋದು ಬಯಲಾಗಿದೆ. ಅಲೆಯೂರು ಗ್ರಾಮದಲ್ಲಿ ಬಾಳೆಹಣ್ಣು ದಾಸ್ತಾನು ಕೇಂದ್ರಗಳ ಮೇಲೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ರು. ಈ ವೇಳೆ ಬಾಳೆಹಣ್ಣಿಗೆ ಬಳಸ್ತಾ ಇದ್ದ ರಾಸಾಯನಿಕಗಳು, ಕೃತಕ ಬಣ್ಣ ನೀಡುವ ರಾಸಾಯನಿಕಗಳು, ಅದನ್ನು ಬಳಸಲು ಉಪಯೋಗಿಸುವ ಪರಿಕರಗಳನ್ನು ವಶಪಡಿಸಿಕೊಂಡಿದ್ದಾರೆ. ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿಗೆ ಉದ್ಯಮಿಯೊಬ್ಬರು ಚಿನ್ನದ ಕಳಶ ಕಾಣಿಕೆ ನೀಡಿದ್ದಾರೆ. 66 ಲಕ್ಷ ಮೌಲ್ಯದ 400 ಗ್ರಾಂ ತೂಕದ ಚಿನ್ನದ ಅಷ್ಟಲಕ್ಷ್ಮಿ ಕಳಶವನ್ನು ಟಿವಿಎಸ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ವೇಣು ಶ್ರೀನಿವಾಸ್ ನೀಡಿದ್ದು, ದೇಗುಲದ ಇಒ ಉಮಾ ಅವರಿಗೆ ಕಳಶವನ್ನು ಹಸ್ತಾಂತರಿಸಿದರು.